ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ಮಾತಾಡ್ತಿರೋದು. ತುಂಬ ದಿನಗಳಾದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮೇ ಸಿಕ್ಕಿರಲಿಲ್ಲ ವಿಡಿಯೋನ ಎಡಿಟ್ ಮಾಡೋಕ್ಕೆ. ಇದು ಬಂದುಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ. 31 ಡಿಸೆಂಬರ್ 31 ಬಂದುಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂದ್ಬಿಟ್ಟು ನಾವು ಮಲೆನಾಡು ಸೈಡ್ ಇರೋ ಸಕಲೇಶಪುರದಲ್ಲಿ ನಾವು ನಿಹಾರ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಗೆ ಎಲ್ಲ ಮನೆಯಿಂದ ಬಿಟ್ಬಿಟ್ಟು ನಾವು ನಿಹಾರ ರೆಸಾರ್ಟಿಗೆ ತಲುಪೋಕ್ಕೆ ನಮಗೆ 3:30 ಆಗಿಬಿಟ್ಟಿತ್ತು. ಲೇಟ್ ಆಗಿಬಿಟ್ಟಿತ್ತು. ಯಾಕಂದರೆ ಬೇಬಿಗೂ ಕೂಡ ಹುಷಾರಿರಲಿಲ್ಲ. ಸೊ ಅವಳಿಗೆ ಶಿರಪ್ ಎಲ್ಲ ಹಾಕ್ಸ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ತಾಯ್ತ ಎಲ್ಲ ಕಟ್ಸ್ಕೊಂಡು ಬಂದ್ವಿ. ತುಂಬಾ ಹೆದರ್ಕೊಂಡಿದ್ಲು ಅಂದ್ಬಿಟ್ಟು. ಸೊ ಎಲ್ಲರೂ ನಮ್ಮ 4 ಜನನೂ ಹೋದ್ವಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಅಲ್ಲಿಗೆ. ಮತ್ತು ನಾವು ಹೋಗೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಿದ್ರು. ಅಷ್ಟರಲ್ಲಿ ನಾವು ಬೇಗ 3:30 ಆಗಿತ್ತು, ಲೇಟಾಗಿ ಹೊಟ್ಟೆ ಬೇರೆ ಹಸ್ತಿತ್ತು. ಸೊ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಬರೋಣ ಅಂದ್ಬಿಟ್ಟು ಡೈನಿಂಗ್ ಹಾಲ್ಗೆ ಹೊರಟ್ವಿ. ಊಟ ಮಾಡಿ ಸ್ವಿಮ್ಮಿಂಗ್ ಪೂಲಿಗೆ ಮತ್ತೆ ನಾವು ಹೋಗೋಣ ಜಲ್ದಿ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ಗೋಬಿ ಮಂಚೂರಿ ಅಂತೆ, ಅನ್ನ, ಆಮೇಲೆ ದಾಲ್ ಸಾಂಬಾರು, ಚಿಕನ್ನು ಎಲ್ಲನೂ ಮಾಡಿದರು. ಸೊ ಬೇಗ ಎಲ್ಲ ಊಟ ಮಾಡಿಕೊಂಡು ಹೊರಟ್ವಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಡೈನಿಂಗ್ ಹಾಲಿಗೆ ಬಂದ್ವಿ. ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲ ನಾವು ಗೋಬಿ ಮಂಚೂರಿ, ಅನ್ನ ಮತ್ತು ಖೀರು, ದಾಲ್ ಸಾಂಬಾರು, ಸೂಪು ಮತ್ತು ಚಿಕನ್ ಎಲ್ಲ ಮಾಡಿದರು. ಸೊ ಎಲ್ಲನೂ ಸ್ವಲ್ಪ ತಿಂದ್ಕೊಂಡು ಬೇಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಊಟ ಮಾಡ್ಕೊಂಡು ಹೊರಟ್ವಿ. ಮತ್ತು ಊಟ ಹೇಳ್ಬೇಕಂದ್ರೆ ಅಥೆಂಟಿಕ್ಕಾಗಿ ಸೂಪರಾಗಿತ್ತು. ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು. ತುಂಬಾ ಇಷ್ಟ ಆಯಿತು ಅಲ್ಲಿ ಊಟ ಎಲ್ಲ ಮಾಡಿದ್ದು. ಮತ್ತು ಕುಂಬಳಕಾಯಿ ಪಲ್ಯ ಎಲ್ಲ ಮಾಡಿದರು. ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡಿದರು, ಮತ್ತು ರಸಮ್ಮು, ಅನ್ನ, ಪ್ರತಿಯೊಂದು ಅನ್ನ, ರಸಮ್ಮು, ದಾಲ್ ಸಾಂಬಾರು ಎಲ್ಲದೂ ಮಾಡಿದರು. ಸೊ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ ಕಡೆ ಹೊರಟ್ವಿ. ಮತ್ತು ಕಾರಲ್ಲಿರೋ ಲಗೇಜೆಲ್ಲ ತೊಗೊಂಡೋಗಿ ರೂಮ್ ಒಳಗೆ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ನೀವು ನೋಡ್ತಿರ್ಬೋದು ರೆಸಾರ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ಹಳ್ಳಿ ಕಡೆ ಇರುತ್ತಲ್ಲ ಮನೆಗಳು, ತೊಟ್ಟಿ ಮನೆ ಥರ. ಸೊ ಅದೇ ಟೈಪ್ ಇತ್ತು. ನನಗಂತೂ ರೆಸಾರ್ಟ್ ತುಂಬಾ ಇಷ್ಟ ಆಗಿತ್ತು. ನಾವಿದ್ದ ಪ್ಲೇಸಲ್ಲಿ ನಾವು ಪೂರ್ತಿ ಒಂದು ಮನೆ ಥರ ಕೊಟ್ಟಿದ್ರು. ನಾವು ಬಂದು ಲೆಫ್ಟಲ್ಲಿರೋ ರೂಮಲ್ಲಿ ಉಳ್ಕೊಂಡಿದ್ವಿ. ಅದು ಇದು ಡುಪ್ಲೆಕ್ಸ್ ರೂಮ್ ಇರುತ್ತಲ್ಲ, ಡುಪ್ಲೆಕ್ಸ್ ಮನೆ ಆ ಥರ ಇತ್ತು. ಮೇಲ್ಗಡೆ ಮತ್ತು ಕೆಳಗಡೆ ಬಂದು ಕಿಡ್ಸ್ ಇರ್ತಾರೆ, ಮಕ್ಕಳು ಇದ್ದರೆ ಮಕ್ಕಳ ಜೊತೆ ಇರೋವಂಥ ಬೆಡ್ ಇರುತ್ತೆ. ಮೇಲ್ಗಡೆ ಸಪ್ರೇಟಾಗಿ ಕಾಟ್ ಇರುತ್ತೆ. ಮತ್ತು ಒಂದು TV ಎಲ್ಲ ಇತ್ತು. ಮತ್ತು ರೂಮ್ ಹೇಳ್ಬೇಕಂದ್ರೆ ತೂಗು ಉಯ್ಯಾಲೆ ಎಲ್ಲ ಕಡೆ ಹಾಕಿದ್ರು. ನನಗಂತೂ ತುಂಬ ಇಷ್ಟ. ಮೊದಲೇ ನನಗೆ ತೂಗು ಉಯ್ಯಾಲೆ ಅಂದರೆ ತುಂಬ ಇಷ್ಟ. ಆಟಾಡೋಕ್ಕೆ ಅಂದ್ಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಮತ್ತು ರೂಮ್ಗಳಿಗೆ ತೋರಿಸ್ತೀನಿ ನೋಡಿ ನಿಮಗೆ ಹೇಗಿದೆ ಅಂದ್ಬಿಟ್ಟು. ಅಲ್ಲಿ ಕೆಳಗಡೆ ಮತ್ತು ಮೇಲ್ಗಡೆ ಒಂದು ರೂಮ್ ಇದೆ ಅಂತ ಹೇಳಿದ್ನಲ್ಲ, ಅಪ್ಸ್ಟೇರ್ಸ್ ಹತ್ಕೊಂಡು ಹೋಗ್ತಿದ್ದೀವಿ ನೋಡಿ ಮೇಲ್ಗಡೆ ಇರೋಣ ಅಂದ್ಬಿಟ್ಟು. ಆದರೆ ಅಲ್ಲಿ ನಮಗೆ ಸಪ್ರೇಟ್ 2 ಕಾಟ್ ಇದ್ದಿದ್ದರಿಂದ ಅಲ್ಲಿರೋಕ್ಕಾಗಲಿ ಅಂತ ವಾಪಸ್ ಕೆಳಗಡೆ ಬಂದ್ವಿ. ಬಟ್ ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. 2 ಕಾಟ್ ಇದೆ, ಮತ್ತು ಒಂದು ಚೇರ್ ಎಲ್ಲ ಇದೆ ಮೇಲ್ಗಡೆ, ಮತ್ತು ಒಂದು ವಿಂಡೋ. ವಾಶ್ರೂಮ್ ಕೂಡ ತುಂಬ ಹೈಜಿನಿಕ್ ಆಗಿತ್ತು. ನನಗೆ ಆ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಮತ್ತು ಕೆಳಗಡೆ ಒಂದು ಕಾಟು, ವಾಶ್ರೂಮು, ಟಿ ವಿ ಮತ್ತು ಕಾಫಿ ಮಾಡ್ಕೊಳ್ಳೋಕ್ಕೆ, ನೀರು ಕಾಸ್ಕೊಳ್ಳೋಕ್ಕೆ ಕೆಟಲೆಲ್ಲ ಇಟ್ಟಿದ್ರು, ಫ್ರೂಟ್ಸ್ ಎಲ್ಲ ಇಟ್ಟಿದ್ರು. ಸೊ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಜಲ್ದಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಆಟ ಆಡೋಣ ಅಂದ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ. ಎಲ್ಲರೂ ಖುಷಿಯಿಂದ ಒಂದು 3 ಗಂಟೆ ಅಲ್ಲ, ಒಂದು 2 ಅವರ್ಸ್ ಆಟ ಆಡಿದ್ವಿ. ಅಲ್ಲಿಂದ ಸ್ವಿಮ್ಮಿಂಗ್ ಪೂಲಲ್ಲಿ 5 ಗಂಟೆವರೆಗೂ ಆಟಾಡಿ ಮತ್ತೆ ರೆಡಿಯಾಗೋಕ್ಕೆ ಅಂತ ಹೊರಟ್ವಿ. ಪಾರ್ಟಿಗೆ ರಾತ್ರಿ 12 ಗಂಟೆ ಇರುತ್ತಲ್ಲ ನ್ಯೂ ಇಯರಿಗೆ, ಜನವರಿ 1ಗೆ ಅಂದ್ಬಿಟ್ಟು ಎಲ್ಲರೂ ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಆಟ ಆಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನನಗಂತೂ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದಿದ್ದು ಫಸ್ಟ್ ಟೈಮು. ನನಗೆ ಹೊಸ ಎಕ್ಸ್ಪೀರಿಯೆನ್ಸು. ಫಸ್ಟ್ ತುಂಬ ಭಯ ಆಯಿತು, ಆಮೇಲೆ ಹೋಗ್ತಾ ರೂಢಿ ಆಯಿತು. ನನ್ನ ಬೇಬಿಗೂ ಕೂಡ ಹುಷಾರಿರಲಿಲ್ಲ. ಆದ್ರೂ
ಸ್ವಲ್ಪ ಶಿರಪ್ ಹಾಕಿದ್ರಿಂದ ಎಲ್ಲ ಕಡಿಮೆ ಆಗಿತ್ತು ಜ್ವರ ಎಲ್ಲ. ಆಮೇಲೆ ಅವಳು ನೋಡ್ಬಿಟ್ಟು ಫುಲ್ಲು ಎಂಜಾಯ್ ಮಾಡ್ತಾಯಿದ್ಲು. ಅವಳು ಬರ್ತೀನಿ ಅಂತ ಹಠ ಮಾಡಿದ್ಲು. ಸೊ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಆ ಪಾರ್ಟಿಯಲ್ಲಿಗೆ ಅಂತ ಹೊರಟ್ವಿ. ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ಬಂದುಬಿಟ್ಟು ಟೇಬಲ್ ಟೆನ್ನಿಸ್ಸು, ಆಮೇಲೆ ಕೇರಮ್ಮು, ಚೆಸ್ಸು ಎಲ್ಲ ಥರದ ಗೇಮ್ಸ್ ಇತ್ತು ಡೈನಿಂಗ್ ಹಾಲ್ ಹತ್ರ. ಸೊ ಎಲ್ಲ ನೋಡಿ ಹೆಂಗೆ ಆಟಾಡ್ತಿದ್ದಾಳೆ ನನ್ನ ಮಗಳು ಅಂದ್ಬಿಟ್ಟು ಅವ್ರ ಡ್ಯಾಡಿನೂ. ಸೊ ಎಲ್ಲರೂ ಆಟ ಆಡಿದ್ವಿ. ನಾವೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಪಾರ್ಟಿಗೆಲ್ಲ ರೆಡಿ ಆಗಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಈಗ ಪಾರ್ಟಿ ಅರೇಂಜ್ ಮಾಡಿರೋ ಕಡೆ ಹೊರಟ್ವಿ ಫೋಟೋ ಎಲ್ಲ ತೊಗೊಂಡ್ಬಿಟ್ಟು. ಇವರು ನಮ್ಮ ಮಾಮ, ಮಾಮಿ, ನಮ್ಮ ಅಕ್ಕ. ಆಮೇಲೆ ಈಗ ಎಲ್ಲರೂ ನಾವು ಪಾರ್ಟಿಗೆಲ್ಲ ರೆಡಿ ಆಗಿಬಿಟ್ಟು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಡೈನಿಂಗ್ ಹಾಲ್ ಹತ್ರನೂ ಕೂಡ. ಆಮೇಲೆ ನೆಕ್ಸ್ಟು ನಾವಿಲ್ಲ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲರೂ ಗ್ರೂಪಲ್ಲೆಲ್ಲ ನೆಕ್ಸ್ಟು ನಾವು ಪಾರ್ಟಿ ಅರೇಂಜ್ ಆಗಿರೋ ಕಡೆ ಹೊರಟ್ವಿ. ಅಲ್ಲಿ ಲೈಟಿಂಗ್ಸು, ಫೈರ್ ಕ್ಯಾಂಪು, ಎಲ್ಲ ಫುಡ್ಡು, DJ ಎಲ್ಲನೂ ರೆಡಿ ಮಾಡಿದ್ರು, ಎಲ್ಲ ಅರೇಂಜ್ ಮಾಡಿದ್ರು ಪಾರ್ಟಿಗೆ ಅಂದ್ಬಿಟ್ಟು, ನ್ಯೂ ಇಯರ್ ಪಾರ್ಟಿಗೆ ಅಂದ್ಬಿಟ್ಟು. ಸೊ ಅಲ್ಲಿಗೆಲ್ಲ ಹೊರಟ್ವಿ ನಾವು. ನೋಡಿ ಎಷ್ಟು ಸೂಪರಾಗಿ ಆ ನೈಟಲ್ಲಿ ಆ ಚಳಿಲಿ ಆ ಫೈರ್ ಕ್ಯಾಂಪು ಎಲ್ಲ ಟೇಬಲ್ ಹತ್ರನೂ ಅರೇಂಜ್ ಮಾಡಿದರು. ಸೂಪರಾಗಿತ್ತು. ನಮಗೆ ಅಲ್ಲಿ ಆ ಚಳಿಲಿ ಬೆಂಕಿ ಕಾಸ್ಕೊಳೋದು, ನಾವು ಹಳ್ಳಿ ಕಡೆ ಎಲ್ಲ ನಾವು ಬೆಳಗ್ಗೆ ಆದರೆ ಸಾಕು ಬೆಂಕಿ ಎಲ್ಲ ಕಾಸ್ಕೊಂಡು ಕೂತಿರ್ತೀವಿ. ಇಲ್ಲ ಒಲೆ ಮುಂದೆ ನಾವು ಕೂತ್ಕೊಂಡ್ಬಿಡ್ತಿದ್ದೆ ನಾನಂತೂ. ನಮ್ಮಮ್ಮ ಸೌದಿ ಒಲೆ ಹಾಕಿರ್ತಲ್ಲ, ಅಂಡೆ ಒಲೆ ಇರುತ್ತಲ್ಲ, ಅಲ್ಲಿ ಹೋಗ್ತಿದ್ವಿ. ಆ ಥರನೇ ಇಲ್ಲಿ ಫೈರ್ ಕ್ಯಾಂಪಿಂಗ್ ಎಲ್ಲ ಮಾಡಿದರು. ಮತ್ತು ಅಲ್ಲಿ ನಮ್ಮ ಫ್ಯಾಮಿಲಿಲಿ ಇಬ್ಬರದ್ದು ಬರ್ತಡೇ ಇತ್ತು. ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಅವರಿಬ್ಬರಿಗೂ ವಿಶ್ ಮಾಡಿ ಕೇಕ್ ಕಟ್ಟೆಲ್ಲ ಮಾಡಿಸಿದ್ವಿ. ಅದಾದಮೇಲೆ ನಾವು ಅಲ್ಲಿ ಫುಡ್ಡು ಕುಡಿದು ಜ್ಯೂಸ್ ಎಲ್ಲ ಕುಡಿದ್ವಿ. ಇದು ಫುಡ್ ಏನೇನಿತ್ತಪ್ಪ ಅಂದರೆ ಕಾರ್ನ್ ಸಲಾಡ್ ಇತ್ತು, ಮತ್ತು ಶೇಂಗಾ ಬೀಜ ಇರುತ್ತಲ್ಲ ಅದ್ರದ್ದು ಸ್ನ್ಯಾಕ್ಸ್ ಮಾಡಿದರು, ಮತ್ತು ಸಲಾಡೆಲ್ಲ ಮಾಡಿದರು, ಮತ್ತು ಚಿಕನ್ ಲಾಲಿಪಾಪು, ಅದಾದಮೇಲೆ ಬೇಬಿ ಕಾರ್ನ್ ಮಂಚೂರಿ, ಆಮೇಲೆ ಫಿಶ್ ಫ್ರೈ ಎಲ್ಲ ಮಾಡಿದರು. ಸೊ ಸೂಪರಾಗಿತ್ತು ಎಲ್ಲನೂ, ಚಿಕನ್ ಎಲ್ಲದು. ಮತ್ತು 12 ಗಂಟೆವರೆಗೂ ಇದ್ದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಫೈರ್ ಕ್ಯಾಂಪ್ ಸುತ್ತ ಡ್ಯಾನ್ಸ್ ಮಾಡಿಬಿಟ್ಟು ಎಲ್ಲರಿಗೂ ನ್ಯೂ ಇಯರ್ ವಿಶ್ ಮಾಡಿಬಿಟ್ಟು ಮತ್ತೆ ಮಲ್ಗೋಕ್ಕೆ ಅಂತ ಹೊರಟ್ವಿ. ಮತ್ತೆ ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ನೋಡಿ ನಿಮಗೆ ರೆಸಾರ್ಟ್ ಯಾವ ಥರ ಇದೆ ಅಂತ ತೋರಿಸಿ. ನಾವಿದ್ದಿದ್ದೊಂದು ಪ್ಲೇಸಲ್ಲಿ ತೊಟ್ಟಿ ಮನೆ ಇರುತ್ತಲ್ಲ ಆ ಥರ ಇತ್ತು. ಒಟ್ಟು 4 ರೂಮ್ ಇತ್ತು ನಾವಿರೋ ಕಡೆ. ನೋಡ್ತಿರ್ಬೋದು ಬೆಳಗಿನ ಜಾವ ಬಿಸಿಲಿಲ್ಲ ಎಷ್ಟು. ನಾವು ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ಡೈನಿಂಗ್ ಹಾಲ್ಗೆ ಕಾಫಿ ಕುಡಿಯೋಣ ಅಂತ ಹೊರಟ್ವಿ. ಎಷ್ಟು ಸೂಪರಾಗಿದೆ ಆ ಸನ್ಲೈಟ್ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಮನಸ್ಸಿಗೆ ಪ್ಲೆಸೆಂಟ್ ಫೀಲ್ ಆಗ್ತಿತ್ತು. ನಂಗೆ ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ನೋಡಿ ಎಷ್ಟು ಚೆನ್ನಾಗಿದೆ ಆ ಚಳಿಲಿ ಆ ಸನ್ಲೈಟು, ವಾವು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಕಿಡ್ಸು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು. ಆಮೇಲೆ ನಾವು ಒಳಗೋದ್ವಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು. ಕಾಫಿ ಕುಡಿದ್ಬಿಟ್ಟು ಅಲ್ಲಿ ಮೇಲ್ಗಡೆ ಜಾಗ ಇತ್ತು, ಸ್ಟೆಪ್ಸ್ ಹತ್ಕೊಂಡು ಮೇಲೋದ್ವಿ. ಅಲ್ಲಿ ಪ್ಲೇಸ್ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಸೊ ಎಲ್ಲರೂ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಒಂದು ಪಾಂಡ್ ಥರ ಇತ್ತು, ಲೋಟಸ್ ಎಲ್ಲ ಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ಎಲ್ಲ ಬಂದ್ವಿ ತಿಂಡಿ ತಿಂದ್ಕೊಂಡು. ಸೊ ತಿಂಡಿ ಇನ್ನೂ ರೆಡಿಯಾಗಿದ್ದಿಲ್ಲ ಅಂತ ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ ಮೈ ಮೇಲ್ಗಡೆ ಫೋಟೋ ಎಲ್ಲ ತೊಗೊಳಕ್ಕೆ ಅಂತ ಮತ್ತೆ ಮೇಲೋದ್ವಿ. ಮೇಲೆ ಎಷ್ಟು ಚೆನ್ನಾಗಿತ್ತು ವ್ಯೂ ಅಂದರೆ ಅಷ್ಟು ಸೂಪರಾಗಿತ್ತು. ಮಲೆನಾಡು ಸೈಡ್ ಅಂದರೆ ಫಸ್ಟೇ ಹೇಳ್ಬೇಕಾ, ನಮ್ಮ ಮಲೆನಾಡು ಅಂದರೆ ಭೂಮಿ ಮೇಲಿರೋ ಸ್ವರ್ಗ ಥರ ಇರುತ್ತೆ. ನಾವು ಬೆಳಗ್ಗೆ ಹೊತ್ತು ಫಾಗಲ್ಲಿ ಅಂತೂ ನೋಡಬೇಕು, ತುಂಬಾ ಸೂಪರಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಆ ಪ್ಲೇಸು. ಮತ್ತೆ ಬರಬೇಕು ಅಂತ ಅನ್ನಿಸ್ತಿತ್ತು ಇಲ್ಲಿಗೆ. ಮತ್ತೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ತುಂಬಾ ಖುಷಿ ಆಗ್ತಿತ್ತು. ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಮತ್ತು ನಾವು ಎಷ್ಟೋ ಕೆಲಸ ಇರುತ್ತೆ, ನಾವು ಬ್ಯುಸಿ ಇರ್ತೀವಿ, ಎಷ್ಟೋ ಕೆಲಸದಲ್ಲಿ ಟೆನ್ಷನಲ್ಲಿ. ಈ ಥರ ಹೊರ್ಗಡೆ ಬಂದರೆ ರಿಲ್ಯಾಕ್ಸೇಷನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅಲ್ಲಿ ಬೇರೆ ಡಿಫ್ರೆಂಟ್ ಆಗಿರೋ ಗೇಮ್ಸ್ ಎಲ್ಲ ಇತ್ತು. ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೇಜಾರಾಗಿರಲಿಲ್ಲ, ಅಷ್ಟು ನಮಗೆ ಅಲ್ಲಿ ಆಟ ಆಡೋದು ಇಂದಿತ್ತು. ಎಲ್ಲರೂ ಪ್ಲೇಸ್ ಚೆನ್ನಾಗಿದ್ದರಿಂದ ಎಲ್ಲರೂ ಒಂದು ರೌಂಡ್ ಫೋಟೋಶೂಟ್ ಮಾಡಿದ್ವಿ. ನೋಡ್ತಿರ್ಬೋದು ಎಲ್ಲರೂ ಎಲ್ಲ ಫೋಟೋ ತಗೊಳ್ಳೋಕೆ ಎಷ್ಟು ಬ್ಯುಸಿ ಇದ್ದಾರೆ ಅಂದ್ಬಿಟ್ಟು.
ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ಬೇಜಾರೇ ಆಗಲಿಲ್ಲ ಅಲ್ಲಿ. ತುಂಬ ಆಟ ಆಡಿಕೊಂಡು ನಾವು ಫೋಟೋಸ್ ಎಲ್ಲ ತಗೊಂಡು ತುಂಬ ಎಂಜಾಯ್ ಮಾಡ್ತಿದ್ವಿ. ಸೊ ಫೋಟೋಸ್ ಕೂಡ ಅಷ್ಟೇ ಸೂಪರಾಗಿ ಬಂತು ಆ ಪ್ಲೇಸಲ್ಲಿ. ಫೋಟೋಶೂಟ್ ಮಾಡ್ಸೋಕ್ಕೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು. ನೀವು ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಲ್ಲ, ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಇದು ನಾವು ಆ ವಿಡಿಯೋನ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಬಟ್ ಅದಕ್ಕಂತ ನಾನು ನೆಕ್ಸ್ಟ್ ಒಂದು 2 ವಿಡಿಯೋನೂ ಹಾಕ್ತೀನಿ. ಸೊ ಆ ವೀಡಿಯೋಸ್ ಎಲ್ಲ ನೋಡಬೇಕಂದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಅಲ್ಲಿಂದ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನಾವು ವಾಪಸ್ ತಿಂಡಿ ತಿಂದ್ಕೊಂಡು, ಅಲ್ಲಿ ಏನೇನು ತಿಂಡಿ ಮಾಡಿದ್ರಪ್ಪ ಅಂದರೆ ಹೋಳ್ಗೆ ಎಲ್ಲ ಸ್ವೀಟು, ಒಂದು ಮಲ್ನಾಡ್ ಸೈಡ್ ಮಾಡ್ತಾರಲ್ವ ಇದು ಕಡುಬು, ಪೂರಿ, ಸಾಗು ಎಲ್ಲ ತಿನ್ಕೊಂಡ್ಬಿಟ್ಟು ಟೀ ಕಾಫಿ ಕುಡಿದ್ಬಿಟ್ಟು ಅಲ್ಲಿ ಆಟ ಎಲ್ಲ ಆಡಿದ್ವಿ. ಅಲ್ಲಿ ತೂಗು ಎಲ್ಲ ಇರುತ್ತಲ್ಲ, ಅಲ್ಲಿ ಆಟ ಆಡಿದ್ವಿ. ಮತ್ತು ಟೇಬಲ್ ಟೆನ್ನಿಸ್ಸು, ಕೇರಮ್ಮು, ಚೆಸ್ ಎಲ್ಲ ಆಟ ಆಡ್ತಿದ್ವಿ. ಕೇರಮ್ ಎಲ್ಲ ಆಡುತ್ತಾಯಿದ್ಲು ನನ್ನ ಮಗಳು. ಮತ್ತು ಸ್ವಲ್ಪ ಹೊತ್ತು ಅಲ್ಲೇ ರಿಲ್ಯಾಕ್ಸ್ ಮಾಡಿಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಣ ಅಂತ ಮತ್ತೆ ಎಲ್ಲರೂ ಹೊರಟ್ವಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಚೇರೆಲ್ಲ ಇತ್ತಲ್ಲ, ಸೊ ಅಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲರೂ ಅಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೊರಟ್ವಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ಚೇರೆಲ್ಲ ಇತ್ತಲ್ಲ, ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿಗೆ ಆಟ ಆಡೋಣ ಅಂತ ಹೊರಟ್ವಿ. ಅಲ್ಲಿ ಒಂದು ಊಟ ಆಗೋವರೆಗೂ 1.5 ಅವರ್ವರೆಗೂ ಆಟ ಆಡಿಬಿಟ್ಟು ಮತ್ತೆ ಕ್ಲೋರಿನ್ ವಾಟರ್ ಅಲ್ವಾ, ಅದರಿಂದ ಮತ್ತೆ ತಲೆ ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮಾಡಿಕೊಂಡು ನಾವು ಆಚೆ ಕಡೆ ಸುತ್ತಾಡ್ಕೊಂಬರೋಣ ಅಂತ ಹೊರಟ್ವಿ ಕಾರಲ್ಲಿ. ಅಂದರೆ ಅದು ರೋಡ್ ತುಂಬ ಚೆನ್ನಾಗಿರಲಿಲ್ಲ. ಸ್ವಲ್ಪ ದೂರ ಕಾರಲ್ಲಿ ಹೋಗ್ಬಿಟ್ಟು ಆಮೇಲಿಂದ ರೆಸಾರ್ಟಲ್ಲಿರುತ್ತೆ ಜೀಪ್ ಇರುತ್ತಲ್ಲ, ಅದರಲ್ಲಿ ಹೊರಟ್ವಿ. ರೋಡ್ ತುಂಬಾ ಚೆನ್ನಾಗಿರಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಟ್ರಾವೆಲಿಂಗ್ ಮಾಡೋಲ್ಲ ಸ್ವಲ್ಪ ಸುಸ್ತಾಯಿತು. ಆದರೆ ನಾವು ಅಲ್ಲಿ ಗ್ರೀನರಿ ನೇಚರೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಂಗೆ ತುಂಬಾ ಇಷ್ಟ ಆಯಿತು ಆ ನೇಚರು. ಆ ಮಧ್ಯ ಪಾಂಡ್ಗಳು ಸಿಕ್ತಿತ್ತು, ಅದರಲ್ಲಿ ಲೋಟಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಪರ್ಪಲ್ ಕಲರ್ ಲೋಟಸ್ಸು, ಅಷ್ಟು ಬ್ಯೂಟಿಫುಲ್ ಆಗಿತ್ತು ನೇಚರ್ ಅಂತಲೇ ಹೇಳ್ಬೋದು. ಹೋಗಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಮೊದಲಿಗೆ ನಾವು ಹೊಸಳ್ಳಿಗೆ ಹೋದ್ವಿ, ಅದು ಬಂದು ಶೂಟಿಂಗ್ ಸ್ಪಾಟು. ಕೆಲವೊಂದು ಮೂವೀಸ್ನ ಅಲ್ಲೇ ಶೂಟ್ ಮಾಡಿರೋದಂತೆ ಅಂತ ಡ್ರೈವರ್ ಹೇಳಿದ್ರು. ಸೊ ಅಲ್ಲಿ ನಾವು ಹೊಸಳ್ಳಿಗೆ ಹೋದ್ಮೇಲೆ ಅಲ್ಲಿಂದ ಸ್ವಲ್ಪ 50 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಸೊ ಎಲ್ಲರೂ ಹೊರಟ್ವಿ, ಹೊಸಳ್ಳಿಗೆ ಫಸ್ಟ್ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಈ ನೇಚರ್ ಬಂದುಬಿಟ್ಟು ಬೆಳಗ್ಗೆ ಹೊತ್ತು ಫಾಗೆಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ನೋಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ನಮ್ಮ ಮಲೆನಾಡು ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ಭೂಮಿ ಮೇಲಿರೋ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಹೊರಟ್ವಿ ಆ ರೋಡಲ್ಲಿ. ಹೊಸಳ್ಳಿಗೆ ಫಸ್ಟ್ ಹೊರಟ್ವಿ. ನನ್ನ ಬೇಬಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸೊ ಅವಳಿಗೆ ಅಂತ ಬಾಕ್ಸಲ್ಲಿ ಸ್ವಲ್ಪ ಅನ್ನ ಸಾಂಬಾರು ಹಾಕ್ಕೊಂಡು ಬಂದಿದ್ದೆ. ಹೋಗ್ಬೇಕಾದ್ರೆ ಊಟ ಮಾಡಿಸ್ದೆ. ಮತ್ತು ನಾವು ಹೊಸಳ್ಳಿಗೆ ತಲುಪಿದ್ವಿ. ಮತ್ತು ಇಲ್ಲಿಂದ 50 ಮೀಟ್ರ್ ನಾವು ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲೆ ಹೋಗಬೇಕು. ನಾವು ಅಲ್ಲಿ ತುಂಬ ಇಳಿಜಾರೋದ್ರಿಂದ ನಿಧಾನಕ್ಕೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ನಮಗೆ ಹೋಗ್ತಾ ಸನ್ಲೈಟ್ ಎಷ್ಟು ಚೆನ್ನಾಗಿ ಬೀಳ್ತಾಯಿತ್ತು ಅಂದರೆ ಅಷ್ಟು ಸೂಪರ್ವಾಗಿತ್ತು. ಗ್ರೀನರಿ ಅಲ್ಲೆಲ್ಲ ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಮೌಂಟೇನ್ಸ್ ಎಲ್ಲ ಎಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ಸ್ಲೋ ಆಗಿ ನಡ್ಕೊಂಡು ಹೋಗ್ತಾಯಿದ್ವಿ. ಅಷ್ಟು ಸೂಪರಾಗಿತ್ತು. ನಾನು ಫಸ್ಟೇ ಕೇಳಬೇಕು, ಆವಾಗಲೇ ಹೇಳಿದ್ನಲ್ಲ, ನಮ್ಮ ಮಲೆನಾಡು ಅಂದರೆ ಅಷ್ಟು ಸೊಬಗು, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸುತ್ತಮುತ್ತ. ಅಲ್ಲೇ ನನಗೆ ಅಷ್ಟು ಖುಷಿ ಆಯಿತು, ಕುಂಡಾಡಬೇಕು ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ, ಎಲ್ಲ ಗ್ರೂಪಲ್ಲೆಲ್ಲ ಫೋಟೋ ತೊಗೊಂಡ್ವಿ, ಪೇರೆಲ್ಲ ತೊಗೊಂಡ್ವಿ, ಜೋಡಿಯಾಗಿ ತೊಗೊಂಡ್ವಿ, ಮತ್ತು ಸಿಂಗಲ್ ಎಲ್ಲ ತೊಗೊಂಡ್ವಿ. ಮತ್ತು ಇಲ್ಲಿಂದ ನೋಡ್ಕೊಂಡ್ಬಿಟ್ಟು ನಾವು ಮೂಕನ ಮನೆ ಫಾಲ್ಸ್ಗೆ ಹೋದ್ವಿ. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ತುಂಬ ಸಂಜೆ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಬೆಳಕಿದ್ದಂಗೆ ನೋಡ್ಕೊಂಬಂದ್ಬಿಡೋಣ ಅಂತ ಮೂಕನ ಮನೆ ಫಾಲ್ಸ್ಗೆ ಹೊರಟ್ವಿ. ಅದು ಫಾಲ್ಸ್ ಬಂದುಬಿಟ್ಟು ತುಂಬ ಕೆಳಗಡೆ ಇತ್ತು. ನಮಗೆ ಕೆಲವೊಬ್ಬರು ಹೋದರು, ಸ್ವಲ್ಪ ಜನ ಹೋದರು ಅಷ್ಟೇ, ಜಾಸ್ತಿ ಜನ ಹೋಗಿರಲಿಲ್ಲ. ತುಂಬ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಕತ್ಲೆ ಬೇರೆ ಆಗಿದ್ದರಿಂದ ನಾನು ಸ್ಲಿಪ್ಪರ್ ಹಾಕಿದ್ದೆ. ಶೂಸ್ ಹಾಕಿದ್ದವರು ಕೆಳಗೋದ್ರು. ಸೊ ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಮೇಲೆ ಅವ್ರು ಕೆಳಗಡೆ ಹೋದರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಯಾವಾಗಲೂ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.